ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಘುವರೇ, ಈಗ ಉತ್ತರ ಕನ್ನಡದ ಜನ ಈ ಯೋಜನೆಯನ್ನು ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನು? ಅದೇ ಕಾರಣ ಏನಂತ ಅಂದರೆ, ಉತ್ತರ ಕನ್ನಡ ಜಿಲ್ಲೆ ಅನ್ನೋ ಒಂದು ಏನು ಜಿಲ್ಲೆ ಇದೆಯಲ್ಲ, ಇದು ನಮ್ಮ ರಾಜ್ಯದಲ್ಲೇ ನಿರ್ಲಕ್ಷಿತ ಜಿಲ್ಲೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಜಿಲ್ಲೆಗೆ ಯಾವುದೇ ಡೆವಲಪ್ಮೆಂಟ್ ಇಲ್ಲ. ಏನು ಉತ್ತರ ಕನ್ನಡ ಜಿಲ್ಲೆಗೆ ಏನು ಬೇಕಿದೆ ಅಲ್ಲ, ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಗತ್ಯ ಇದೆ, ಅದಕ್ಕೆ ಧ್ವನಿನೇ ಕೂಡಿಸ್ತಾ ಇಲ್ಲ ಒಂದು ಸರ್ಕಾರ. ಅದಕ್ಕೆ ಒಂದು ಎಳ್ಳು ಕಾಳಷ್ಟು ಬೆಲೆ ಕೊಡ್ತಾ ಇಲ್ಲ. ಅಲ್ಲಿ ಜನಗಳ ಕೂಗಿಗೆ ಒಂದು ಬೆಲೆನೇ ಕೊಡ್ತಾ ಇಲ್ಲ. ಎಲ್ಲ ಒಂದು ಅಭಿವೃದ್ಧಿ ಯೋಜನೆಗಳನ್ನು ಉತ್ತರ ಕನ್ನಡದ ಮೇಲೆ ಹೇರಕ್ಕೆ ಹೊರಟಿದ್ದಾರೆ. ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು. ಇದು ಯಾವ ಕಾಲದಿಂದ ಅಂದರೆ, ಈಗ ಅಲ್ಲಿ ಸೀಬಾಳ್ ನೌಕಾನೆಲೆ ಇರೋದು ಉತ್ತರ ಕನ್ನಡದಲ್ಲಿ, ಕೈಗಾ ಅಣುಸ್ಥಾವರ ಇರೋದು ಉತ್ತರ ಕನ್ನಡದಲ್ಲಿ. ಈಗ ಉತ್ತರ ಕನ್ನಡ ಅನ್ನೋದು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂಥ ಜಿಲ್ಲೆ. ಈ ಅರಣ್ಯ ಅತಿ ಹೆಚ್ಚು ಸಂಪದ್ಭರಿತವಾದ ಹಸಿರು ಜಿಲ್ಲೆ ಏನಿದೆಯಲ್ಲ, ಇದನ್ನು ಸರ್ವನಾಶ ಮಾಡಿದ್ರೆ ರಾಜ್ಯಕ್ಕೆ ಹೊಡೆತ ಬೀಳೋದಂತೂ ಗ್ಯಾರಂಟಿ. ಈ ನದಿ ಜೋಡಣೆಗಳನ್ನು ಅಂತ ಯೋಜನೆ ತರೋದಾಗಿರಲಿ, ಅಥವಾ ಶರಾವತಿ ಪಂಪ್ಡ್ ಸ್ಟೋರೇಜ್ ಅಂತ ಹೇಳಿ ಮಲೆನಾಡು ಭಾಗಗಳ ಜನರಿಗೆ ತೊಂದರೆಯನ್ನು ಕೊಡುವಂಥ ಯೋಜನೆಗಳನ್ನು ತಂದು ಇದರಿಂದ ಆಗುವಂಥ ಪರಿಣಾಮಗಳು ಅಲ್ಲಿ ಜನಗಳಿಗೆ ತುಂಬ ಹೊಡೆತ ಕೊಡುತ್ತೆ. ಅಲ್ಲಿ ಜನಗಳಿಗೆ ಮೂಲ ಏನು ಕಸು ಬಂದರೆ ಉತ್ತರ ಕನ್ನಡ ಜಿಲ್ಲೆಯವ್ರದ್ದು ಮೀನುಗಾರಿಕೆ ಮತ್ತು ಕೃಷಿ, ಇದನ್ನೇ ನಂಬಿಕೊಂಡು ಅಲ್ಲಿ ಜೀವನ ನಡೆಸ್ತಾ ಇರ್ತಾರೆ. ಈ ಒಂದು ಜೀವನ ನಡೆಸ್ತಾ ಇರುವಂಥ ಕುಟುಂಬಗಳಿಗೆ ಈ ಥರ ಯೋಜನೆಗಳು ಹೇರೋದ್ರಿಂದ ನಿರಾಶ್ರಿತರಾಗಿಬಿಡ್ತಾರೆ. ಈ ಹೊಸ ಈಗ ಏನಂದರೆ, ಈಗ ಕಟ್ಟೋ ವಿಚಾರ ಆಗಿರ್ಬೋದು, ಬಂದರು ನಿರ್ಮಾಣಗಳ ವಿಚಾರದಲ್ಲಿ ಅಲ್ಲಿನ ಜನಗಳು ನಿರಾಶ್ರಿತರಾಗ್ತಾರೆ. ನಿರಾಶ್ರಿತರಂದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಡೀ ಕರ್ನಾಟಕ ನಾಡಿನಲ್ಲಿ, ಈಗ ತಮ್ಮದೇ ನಾಡಿನಲ್ಲಿ ನಿರಾಶ್ರಿತರಾಗುವಂಥ ದೌರ್ಭಾಗ್ಯ ಬರೋದು ಉತ್ತರ ಕನ್ನಡಿಗರಿಗೆ ಮಾತ್ರ ಅನ್ಕೊತೀನಿ. ಯಾಕಂದರೆ ಈ ಜಿಲ್ಲೆಗೆ ಟಿಬೇಟಿಯನ್ ನಿರಾಶ್ರಿತರನ್ನು ಒಂದು ನೆಲೆ ಕೊಟ್ಟಂಥ ಜಾಗ ಇದು. ಇಂಥ ಒಂದು ಉತ್ತರ ಕನ್ನಡ ಜಿಲ್ಲೆಗೆ ನಿರಾಶ್ರಿತರನ್ನಾಗಿ ಮಾಡೋಕ್ಕೆ ಹೊರಟಿದ್ದಾರೆ ಈ ಸರ್ಕಾರಗಳು. ಈ ಥರ ಏನಂದರೆ, ಇಲ್ಲ ಏನೋ ಒಂದು ಅವೈಜ್ಞಾನಿಕವಾದಂಥ ಯೋಜನೆಗಳನ್ನು ಜಾರಿಗೆ ತರೋಕ್ಕೆ ಹೊರಟು ಅಲ್ಲಿರುವಂಥ ಪ್ರಕೃತಿ ನಾಶ ಮಾಡೋದಾಗಿರಲಿ, ಅಥವಾ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿ ಸಂಕುಲಗಳ ಮೇಲೆ ಇದು ನೇರವಾದ ಎಫೆಕ್ಟ್ ಬೀಳುತ್ತೆ. ಇಲ್ಲಿರುವಂಥ ಒಂದು ಏನಂದರೆ, ಸಸ್ಯವರ್ಗ ಏನಿದೆಯಲ್ಲ, ಮೆರೆಸ್ಟಿಕಾ ಜೌಗು ಅನ್ನೋ ಒಂದು ಅರಣ್ಯ ಪ್ರದೇಶ, ಇದು ಭಾಳ ಒಂದು ಏನಂದರೆ ಅಳಿವಿನಂಚಿನಲ್ಲಿರುವಂಥ ಒಂದು ಅರಣ್ಯ ಪ್ರದೇಶ. ಈ ಒಂದು ಅರಣ್ಯ ಭಾಗಕ್ಕೆ ಕೊಡಲಿ ಬಿತ್ತಂದರೆ ಇದಕ್ಕೆ ಮತ್ತೊಂದು ಗೌರ್ಮೆಂಟೇ ಇದಕ್ಕೊಂದು ಸಂರಕ್ಷಣೆ ಮಾಡಬೇಕಂತ ಒಂದು ಕಾಯ್ದೆ ತರುತ್ತೆ. ಅದೇ ಮತ್ತೊಂದು ರೀತಿಯಲ್ಲಿ ಅದನ್ನೇ ಕಾಡನ್ನು, ಈ ಒಂದು ನದಿ ಜೋಡಣೆ ಹೆಸರಲ್ಲಿ ಆ ಕಾಡನ್ನು ನಾಶ ಮಾಡೋಕ್ಕೆ ಹೊರಟಿದೆ. ಅಂದರೆ ಯಾವ ರೀತಿ ಅಂದರೆ, ತೊಟ್ಲು ತೂಗೋದು, ಮಗುನು ಚೂಟೋದು, ಈ ರೀತಿಯಾದಂಥ ಒಂದು ಯೋಜನೆಯನ್ನು ತರಕ್ಕೆ ಹೊರಟಿದ್ದಾರೆ. ಈ ಥರ ಯೋಜನೆಗಳಿಂದ ಅಲ್ಲಿನ ಜನತೆಗೆ ತುಂಬ ಒಂದು ಸಂಕಷ್ಟ ಎದುರಾಗುತ್ತೆ ಮುಂದಿನ ದಿನಗಳಲ್ಲಿ. ಈ ಒಂದು ಯೋಜನೆಯಿಂದ ಯಾರಿಗೆ ಹೆಲ್ಪ್ ಆಗುತ್ತೆ ಅಂತ ಅಂದರೆ, ಉತ್ತರ ಕರ್ನಾಟಕ ಭಾಗದ ಜನರಿಗೆ ನೀರಿನ ಅವಶ್ಯಕತೆ ಇದೆ. ಆದರೆ ಇದರಿಂದ ಅವರಿಗೆ ಈ ಒಂದು ನೀರಿನ ಜೋಡಣೆಯಿಂದ ಅವರಿಗೆ ಎಷ್ಟು ಮಟ್ಟಿಗೆ ಲಾಭ ಆಗುತ್ತೆ? ಈಗ ನಾವು ಎಲ್ಲ ಯೋಜನೆಗಳನ್ನು ಅಥವಾ ಕೆಲವೊಂದಿಷ್ಟು ಸರ್ಕಾರ ತರುವಂಥ ಕಾಮಗಾರಿಗಳು ಎಷ್ಟು ಸರಿಯಾಗಿ ನಿಭಾಯಿಸುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಏನಂದರೆ, ಇವಾಗ ಕಲಬುರಗಿಯಲ್ಲಿ ಒಂದು ವಿಮಾನ ನಿಲ್ದಾಣ ಮಾಡ್ತಾರೆ. ಕೆಲವೊಂದಿಷ್ಟು ವರ್ಷಗಳನ್ನು ಅದನ್ನು ಉಪಯೋಗಿಸಿ ಆಮೇಲೆ ವಿಮಾನ ಹಾರಾಟ ಮಾಡಲ್ಲ ಅಂತ ಹೇಳಿ ಅದನ್ನು ಸ್ಥಗಿತಗೊಳಿಸ್ತಾರೆ. ಅದೇ ರೀತಿ ಇಲ್ಲೂ ಮಾಡಿದರೆ ಸರಿಯಾಗುತ್ತಾ ಅನ್ನೋದೊಂದು ಕ್ವಶನ್ ಕೇಳ್ಕೊಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಅರಣ್ಯ ನಾಶ ಮಾಡ್ತೀರಾ, ಸಾವಿರಾರು ಕೋಟಿ ಹಾಕಿ ಇನ್ವೆಸ್ಟ್ ಮಾಡಿ ಯೋಜನೆಗಳನ್ನು ಜಾರಿಗೆ ತರ್ತೀರಾ ಅಂದಮೇಲೆ ಅದು ಸರಿಯಾದ ಕಾರ್ಯರೂಪಕ್ಕೆ ತರಬೇಕಾಗಿರುತ್ತೆ. ಅದು ಒಂದು ವೇಳೆ ಅದು ಸರಿಯಾದ ಕಾರ್ಯರೂಪಕ್ಕೆ ಬರದೇ ಹೋಗಿದ್ದಿದ್ರೆ ಮುಂದಿನ ಆಗುವಂಥ ಅನಾಹುತಗಳಿಗೆ ಯಾರು ಹೊಣೆ ಆಗ್ತಾರೆ? ಈಗ ಮತ್ತೊಂದು ಏನಂದರೆ, ಇಲ್ಲಿ ಅಘನಾಶಿನಿ ನದಿ ಆಗಿರ್ಬೋದು ಮತ್ತು ಬೇಡ್ತಿ ನದಿ, ಇವುಗಳು ಏನಂದರೆ ಹುಟ್ಟೋದು ಪಶ್ಚಿಮ ಘಟ್ಟದಿಂದ ಹುಟ್ಟಿ ಗಂಗಾ ಇಲ್ಲಿ ಪಶ್ಚಿಮ ಘಟ್ಟದಿಂದ ಹರಿದು ಕರಾವಳಿ ಸೇರುವಂಥದ್ದು, ಅರಬ್ಬಿ ಸಮುದ್ರಕ್ಕೆ ಸೇರುವಂಥ ಏನು ಸಮಯ ಇರುತ್ತಲ್ಲ, ಆ ಸಮಯದಲ್ಲಿ ಏನಾಗಿರುತ್ತೆ ಅಂದರೆ, ನಿರಂತರವಾಗಿ ಅಲ್ಲಿಯಂಥ ಕೃಷಿ ಭೂಮಿಯಿಂದ ಬಂದು ಹಳ ಕೊಳ್ಳಗಳಿಂದ ಜೊತೆ ನದಿ ಭಾಗದಿಂದ ಹರಿದು ಬಂದು ಅಲ್ಲಿ ಆಜುಬಾಜು ಇರುವಂಥ ಜನಗಳಿಗೆ ಅದರನ್ನೇ ನಂಬ್ಕೊಂಡಿರ್ತಾರೆ ಆ ನದಿಗೆ. ಈ ನದಿಯನ್ನು ಪಶ್ಚಿಮಾಭಿಮುಖವಾಗಿ ಹರಿತಾ ಇರೋ ನದಿಯನ್ನು ಪೂರ್ವ ದಿಕ್ಕಲ್ಲಿರೋ ನದಿಗೆ ಜೋಡಣೆ ಮಾಡಿದ್ರೆ ಇಲ್ಲಿರುವಂತಹ ಅದನ್ನೇ ಅವಲಂಬಿಸ್ಕೊಂಡಿರುವಂತಹ ಜನರಿಗೆ ತುಂಬ ಹೊಡೆತ ಬೀಳುತ್ತೆ. ಈ ಮತ್ತೊಂದು ವಿಷಯ ಏನಂದರೆ, ಈಗ ಮೀನುಗಾರಿಕೆ ಮತ್ತು ಕೃಷಿ ಏನು ಅವಲಂಬಿಸ್ಕೊಂಡಿರುವಂಥ ಜಿಲ್ಲೆ ಏನು ಜನ ಇರ್ತಾರಲ್ಲ, ಈ ಒಂದು ಜನರಿಗೆ ಈಗ ಈ ನೀರು ಹಿಮ್ಮುಖವಾಗಿ ಬಂದರೆ, ಉಪ್ಪು ನೀರುಗಳು ಅಲ್ಲಿನ ಭಾಗಕ್ಕೆ ಹರಿದು ಬಂದರೆ ಅಲ್ಲಿರೋ ಕೃಷಿ ಭೂಮಿ ನಾಶ ಆಗುತ್ತೆ.
ಇದನ್ನೇ ನಂಬ್ಕೊಂಡಿರೋರಿಗೆ ಆಮೇಲೆ ಜೀವನೋಪಾಯಕ್ಕೆ ಏನು ದಾರಿನೇ ಇರಲ್ಲ. ಮತ್ತು ಮೇನಿಂದ ಇವಾಗ ನಾನು ಹೇಳಕ್ಕೆ ಬಂದರೆ ಅಲ್ಲಿ ಉತ್ತರ ಕನ್ನಡದ ಜನತೆಗೆ ಎಷ್ಟೊಂದು ಯೋಜನೆಗಳು ಹೇರ್ತಾ ಇದ್ದಾರೆ ಅಂದರೆ, ಇವಾಗ ಮತ್ತು ಸಾಗರಮಾಲಾ ಯೋಜನೆ ಅಂತ ಹೇಳಿ ವಾಣಿಜ್ಯ ಬಂದರುಗಳನ್ನೇ ಹೇರಿ ಸುಮಾರು ಯೋಜನೆಗಳನ್ನು ತಂದು ಅಲ್ಲಿನ ಜನರಿಗೆ ನಿರಾಶ್ರಿತರನ್ನಾಗಿಸ ಹೊರಟಿದ್ದಾರೆ.